ಇಂದು ಮಾಘ ಹುಣ್ಣಿಮೆ. ಈ ರಾಶಿಯವರಿಗೆ 2026ರಲ್ಲಿ ಅದೃಷ್ಟವೋ ಅದೃಷ್ಟ. ಹೌದು, ಹಿಂದೂ ಧರ್ಮದಲ್ಲಿ ಮಾಘ ಮಾಸದ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ. ಈ ವರ್ಷ ಮಾಘ ಹುಣ್ಣಿಮೆಯನ್ನ ಫೆಬ್ರವರಿ 1ರಂದು ಅಂದರೆ ಈ ದಿವಸ ಆಚರಿಸಲಾಗುತ್ತಿದ್ದು, ಈ ದಿನದಂದು ಸ್ನಾನ ಮತ್ತು ದಾನ ಮಾಡಿರುವುದು ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮಾಘ ಪೂರ್ಣಿಮೆಯಂದು ಹಲವಾರು ಶುಭ ಯೋಗಗಳಾದ ಪ್ರೀತಿ ಯೋಗ, ಆಯುಷ್ಮಾನ್ ಯೋಗ, ಪುಷ್ಯ ನಕ್ಷತ್ರ, ರವಿ ಪುಷ್ಯ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗಗಳಂತಹ ಹಲವಾರು ಶುಭ ಯೋಗಗಳ ರಚನೆಯನ್ನ ಸೂಚಿಸುತ್ತದೆ. ಇದು ಕೆಲವು ಜನರಿಗೆ ಹೆಚ್ಚು ಶುಭ ಪ್ರಯೋಜನವನ್ನ ತರಬಹುದು. ಆ ಲಕ್ಕಿ ರಾಶಿಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧಾರ್ಮಿಕ ದೃಷ್ಟಿಕೋನದಿಂದ ಈ ದಿನಾಂಕವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಗ್ರಹ ಮತ್ತು ನಕ್ಷತ್ರ ಪುಂಜದ ಜೋಡಣೆ ರೂಪುಗೊಳ್ಳುತ್ತಿದ್ದು, ಇದು ಇನ್ನಷ್ಟು ಶುಭಕರವಾಗಿದೆ. ಈ ಯೋಗಗಳ ಪ್ರಭಾವವು ಜನರ ಜೀವನದಲ್ಲಿ ತೊಂದರೆಗಳನ್ನು ಕಡಿಮೆ ಮಾಡಿ ಅದೃಷ್ಟದ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ. ಹೀಗಾಗಿ ಈ ದಿನದಂದು ಅದೃಷ್ಟ ಪಡೆಯುವ ಅದೃಷ್ಟ ರಾಶಿಗಳು ಯಾವುದು ಅಂತ ತಿಳಿದುಕೊಳ್ಳೋಣ. ಮೊದಲನೆಯ ರಾಶಿ ಮೇಷರಾಶಿ. ಮಾಘ ಹುಣ್ಣಿಮೆ ಮೇಷರಾಶಿಯವರಿಗೆ ಬಹಳ ಶುಭ ದಿನವಾಗಬಹುದು. ದೀರ್ಘಕಾಲದ ಕಠಿಣ ಪರಿಶ್ರಮವು ಈಗ ಫಲ ನೀಡಬಹುದು. ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳ ಸೂಚನೆಗಳಿವೆ. ಈ ಸಮಯವು ಯಾವುದೇ ಹೊಸ ಕೆಲಸ ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭಿಸಲು ಸಹ ಅನುಕೂಲಕರವಾಗಿರುತ್ತದೆ. ಉದ್ಯಮಿಗಳು ಲಾಭವನ್ನ ನೋಡಬಹುದು. ನೀವು ಮಾಡುವ ಕೆಲಸವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ಹೊಸ ಆಲೋಚನೆ ಅಥವಾ ಯೋಜನೆ ಹೊರಹೊಮ್ಮಬಹುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಎರಡನೆಯ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಮಾಘ ಹುಣ್ಣಿಮೆಯು ಪ್ರಯೋಜನಕಾರಿಯಾದ ದಿನವಾಗಿರುತ್ತದೆ. ಮಾಘ ಹುಣ್ಣಿಮೆಯ ನಂತರ ನೀವು ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿಯನ್ನ ನೋಡುತ್ತೀರಿ. ಅಲ್ಲದೆ ನೀವು ಬೆಲೆ ಬಾಳುವ ಯಾವ ವಸ್ತುವನ್ನಾದರೂ ಖರೀದಿ ಮಾಡುತ್ತೀರಿ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಶುಭ ಕಾರ್ಯಕ್ರಮವನ್ನ ಆಯೋಜಿಸಬಹುದು. ಜೀವನದಲ್ಲಿ ಹೆಚ್ಚು ಸಂತೋಷವನ್ನ ನೋಡುತ್ತೀರಿ. ನಿಮ್ಮ ಪೋಷಕರಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ. ನೀವು ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ನಿಮಗೆ ಶುಭ ದಿನವಾಗಿರುತ್ತದೆ. ಇನ್ನು ಮುಂದೆ ನೀವು ಅನೇಕ ಜನರನ್ನ ಭೇಟಿಯಾಗುತ್ತೀರಿ. ನಿಮ್ಮ ಕೆಲಸದಿಂದ ಕೂಡ ನೀವು ತೃಪ್ತಿಯನ್ನ ಹೊಂದುತ್ತೀರಿ. ಧನುರಾಶಿ. ಧನುರಾಶಿಯವರಿಗೆ ಹೊಸ ಮಾರ್ಗಗಳು ಇವತ್ತಿನ ನಂತರ ತೆಗೆದುಕೊಳ್ಳಬಹುದು. ಸ್ನೇಹಿತರು ಅಥವಾ ಪರಿಚಯಸ್ಥರು ನಿಮಗೆ ಉತ್ತಮ ಒಪ್ಪಂದವನ್ನು ಪಡೆಯಲು ಸಹಾಯವನ್ನ ಮಾಡಬಹುದು. ಹೊಸ ಉದ್ಯಮವನ್ನ ಪ್ರಾರಂಭಿಸಲು ಬಯಸುವವರು ಯಾರಾದರೂ ಇದ್ದರೆ ಈ ಸಮಯ ಅನುಕೂಲಕರವಾಗಿರುತ್ತದೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಪ್ರಶಂಸೆ ಈಗ ನಿಮಗೆ ಸಿಗುವಂತಹ ಸಮಯ ಇದಾಗಿದೆ. ವೈಯಕ್ತಿಕ ಸಂಬಂಧಗಳು ಸಾಮರಸ್ಯದಿಂದ ಉಳಿಯುತ್ತದೆ.